ಅಸ್ಸಾಂ ರಾಜ್ಯದ ಬಾರ್ಪೇಟ್ನಲ್ಲಿನ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಗೆ ಇದ್ದ ಫಕ್ರುದ್ದೀನ್ ಆಲಿ ಅಹ್ಮದ್ ಮೆಡಿಕಲ್ ಕಾಲೇಜು ಎಂಬ ಹೆಸರನ್ನು ಬದಲಿಸಿರುವ ಅಸ್ಸಾಂ ಸರ್ಕಾರವು ಅದನ್ನು ಊರಿನ ಹೆಸರಿನಿಂದಲೇ ಕರೆಯಲು ತೀರ್ಮಾನಿಸಿದೆ. ಫಕ್ರುದ್ದೀನ್ ಆಲಿ ಅಹ್ಮದ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಭಾರತದ ರಾಷ್ಟ್ರಪತಿ ಆಗಿದ್ದವರು. ಅಸ್ಸಾಂ ರಾಜ್ಯದವರಾಗಿದ್ದರಿಂದ ಅವರ ಹೆಸರನ್ನ ಬಾರ್ಪೇಟ್ ಮೆಡಿಕಲ್ ಕಾಲೇಜಿಗೆ ಇಡಲಾಗಿತ್ತು. ಅಲ್ಲಿ ಆಸ್ಪತ್ರೆಯೂ ಇದ್ದು ದಿವಂಗತ ರಾಷ್ಟ್ರಪತಿಗಳ ಹೆಸರು ಅದಕ್ಕೂ ಸಲ್ಲುತ್ತದೆ. ಅಸ್ಸಾಂ ರಾಜ್ಯದ ಬಿಜೆಪಿ ಸರ್ಕಾರವು ಈಗ ಫಕ್ರುದ್ದೀನ್ ಅಹ್ಮದ್ರ ಹೆಸರು ಅಳಿಸಿ ಬಾರ್ಪೇಟ್ ಮೆಡಿಕಲ್ ಕಾಲೇಜು ಎಂದು ಕರೆಯುವಂತೆ ಹೆಸರು ಬದಲಾವಣೆ ಮಾಡಿದೆ. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಮೆಡಿಕಲ್ ಕಾಲೇಜಿಗೆ ಈ ಹೆಸರು ಸೂಕ್ತವಾಗಿರಲಿಲ್ಲ, ಅದಕ್ಕಾಗಿ ಬದಲಿಸಿದ್ದೇವೆ ಎಂದು ಹೇಳಿದ್ದಾರೆ. ಇದು ವಿವಾದಕ್ಕೆ ಕಾರಣವಾಗಿದೆ. ಅಸ್ಸಾಂ ಸರ್ಕಾರದ 15 ಮೆಡಿಕಲ್ ಕಾಲೇಜುಗಳು ಇದ್ದು ಎಲ್ಲವನ್ನ ಆಯಾ ಊರುಗಳ ಹೆಸರುಗಳಿಂದ ಕರೆಯುವಾಗ ಇದಕ್ಕೇಕೆ ವ್ಯಕ್ತಿಯೊಬ್ಬರ ಹೆಸರು ಎನ್ನುವುದು ಮುಖ್ಯಮಂತ್ರಿಯ ಪ್ರಶ್ನೆ. ರಾಜ್ಯದಿಂದ ದೇಶದ ಅತ್ಯುನ್ನತ ಹುದ್ದೆಗೇರಿದ ಏಕೈಕ ವ್ಯಕ್ತಿ ಫಕ್ರುದ್ದೀನ್ ಆಲಿ ಅಹ್ಮದ್ ಆಗಿದ್ರು. ಆದ್ದರಿಂದ ಅವರ ಹೆಸರನ್ನ ಯಾವುದಾದರೂ ಬೇರೆ ಸಂಸ್ಥೆಗೆ ಇಡಲಾಗುವುದೆಂದು ಕೂಡ ಅಸ್ಸಾಂ ಮುಖ್ಯಮಂತ್ರಿ ತಿಳಿಸಿದ್ದಾರೆ. 2011ರಲ್ಲಿ ಬಾರ್ಪೇಟಾ ಮೆಡಿಕಲ್ ಕಾಲೇಜು ಆರಂಭವಾಗಿತ್ತು. ರಾಜ್ಯದ 5ನೇ ಮೆಡಿಕಲ್ ಕಾಲೇಜಾದ ಅದಕ್ಕೆ ಮಾಜಿ ರಾಷ್ಟ್ರಪತಿಗಳ ಹೆಸರು ಇಡಲಾಗಿತ್ತು. ಆ ವೈದ್ಯಕೀಯ ಕಾಲೇಜು 500 ಹಾಸಿಗೆಗಳ ಆಸ್ಪತ್ರೆಯನ್ನ ಹೊಂದಿದೆ.